ಪರತಿ ಪರತಿ ಅವ್ವ ಅವ್ವ ಹೇಳಣ್ಣ. ರೆಡಿ ಅದೀಯಾ? ಪಾಪಟ್ ಅಂತ ಹೋಗಿ ಬರಬೇಕು. ಸರಿ ಅಣ್ಣ, ಬರ್ತೀನಿ ತಾಳು. ಅವ್ವ ಎಲ್ಗೋಯ್ತು? ಅವ್ವ ನೀರೇನೋ ಹೋಯ್ಕತ್ತದೆ. ಅವ್ವ ಬಿರು ಬರಬೇಕು ತಾನೇ ಇವತ್ತುವೆ. ಎಲ್ಲರೂ ಹೋಗೋತಾನೆ ನಮ್ಮ ಒಂದೊಂದು ಕತೆ. ಲೇ ಇನ್ನೂ ಹೋಗಿಲ್ವೇ? ಅದೆಲ್ಲ ಹೋಗ್ಬೇಕು ಅಂತಿದ್ರಲ್ಲ. ಆಡು ಅವ್ವ ದಿನ ನೀರು ಇಕ್ಕತ್ತದ್ರಂತಕ್ಕೆ ಉಯ್ಕೊಂಡು ಮನೆಗೆ ಅಂತ ಹೋಗು. ಕಲಕನಮ್ಮ ಜೊತೆ ಕರ್ಕೊಂಡು ಹೋಗೋದಂತ. ಅವಳೇನು ಮಾಡಕ್ಲ, ಅವಳೇನು ದೊಡ್ಡ ಮನುಷ್ಯ. ಅಲ್ಲೇ ಅಣ್ಣನ ಬೋರಣ್ಣನ ಕರ್ಕೊಂಡು ಹೋಗು. ಅವ್ನ ರಚಕಟ ಮಾತಾಡ್ತಾನೆ, ನೀನು ಹೋಗಕ್ಕೆ ಬಿಡ. ಅದೇ ಯಜಮಾನಗಳ ಬೋರಣ್ಣ ಅವ್ನು ಕರ್ಕೊಂಡೋಗು. ಊರಲ್ಲಿ ಬಿಟ್ಬಿಟ್ಟು ಹೋದ್ರೆ ಜನ ಸರಿ ಅಂತಾರಪ್ಪ. ಸರಿ ಅಂತಾರ. ನಾಳೆಗೆ ಒಳ್ಳೆ ಕೆಟ್ಟದ್ದು ಕರೆದ್ರೆ ಬರ್ದಂಗೆ ಆಯ್ತಾರೆ. ಹೋಗು ಬೋರಣ್ಣನ ಕರ್ಕೊಂಡು. ಅಮ್ಮ ಸುಮ್ ಕೂತ್ಕೋ. ಅವರೆಲ್ಲ ಏನು ಮಾಡಕ್ಕೆ ಎರಡು ಸುಮ್ಕಿರಮ್ಮ, ಏನು ಮಾಡಕ್ಕೆ ಅವರೆಲ್ಲವ ಅವ್ರ ರಚಕಟ ಮಾತಾಡ್ತಾರೆ ಕಣಪ್ಪ ಪೊಲೀಸ್ನವ್ರ ಜೊತೆಗೆ. ನಿನಗೆ ಮಾತಾಡಕ್ಕದ ಯಾರು ಕರ್ಕೊಂಡು ಹೋಗ್ಲಿ ಯಾರು ಬಿಡ್ಲಿ, ಇವಳು ಗಂಡು ಮಾತಾಡಬೇಕು ಅಷ್ಟೇ. ನಮ್ದೆಲ್ಲ ಏನು ನಡೀಕ್ಲಕತೆ ಸುಮ್ಕಿರು. ಹಂಗಂದೀಯ ನಾನಪ್ಪ ನಿನ್ಗೆಲ್ಲ ಗೊತ್ತಾಯ್ಕಿಲ್ಲ. ಬೋರಣ್ಣ ಆದರೆ ತಿರುಗಿ ಮಾಡಿ ಮಾಡವನೆ, ಅವ್ನಿಗೆ ಗೊತ್ತಾಯ್ತದೆ. ಹಿರಿ ಮನಸ್ಸಂತ ಅನ್ನೋದಂತಿದೆ ಬೇಡ ಅಂತೀಯಲ್ಲ. ಹಾಂ ನೀನೊಬ್ಬನೇ ಓದಿಯಾ ಅಪ್ಪನಾರ ಕರ್ಕೊಂಡು ಹೋಗ್ಬೇಕಂದ್ರೆ ಯಪ್ಪ ನೀನು ಮಾಡಕ್ಕೆ ಸುಮ್ಕಿರಮ್ಮ. ಮೊದ್ಲಿಗೆ ಏನೋ ಎತ್ತಲ ಕೇಳ್ಕೊಬಾರ್ದಾರ ಹೋಗಿ ಕರ್ಕೊಂಡು ಹೋಗ್ತಾಯ್ತದೆ. ಸರಿ ಕಂದ್ಬಿಡಪ್ಪ, ನೀನು ಹೇಳೋದು ಸರಿ. ಸರಿ ಬಿಡಮ್ಮ. ಮತ್ತೆ ನಾನೆಲ್ಲ ಅವ್ನು ಕರ್ಕೊಂಡು ಹೋಗೋದಂತಿದೆ. ಓ ಬೇಡ ಅಂತಿದ್ರೆ ನಾನೇ ಹೋಗ್ತೀನಿ. ಮತ್ತೆ ಅಲ್ಲಿ ಕೇಳಿದ್ರೆ ಕರೆಕ್ಟಾಗಿ ಹೇಳು, ಹಿಂಗೆ ಹಂಗೆ ಅಂತ. ಆಮೇಲೆ ತಡ್ರು ಸಾಡ್ಬೇಡ. ಆಮೇಲೆ ಹೇಳ್ಕೊಂಡು ಮಾಡ್ಕೊಂಡು ಕರ್ಕ ಬಂದ್ರೆ ಅಂದ್ಬಿಟ್ಟು ಅಣ್ಣ ನುಗ್ಗಿಸ್ಬಿಟ್ಟು ಕರೆಕ್ಟಾಗಿ ಹೇಳು. ಸರಿ ಕಣಮ್ಮ ಬಾ. ಕರೆಕ್ಟ್ ಅದೇನು ಎತ್ತ ಅಂತ ಹೇಳ್ಕೊಡು ನೀನುವೆ. ಆಮೇಲೆ ನೀನೊಂದು ಅನ್ನೋದು ಇವಳೊಂದು ಅನ್ನೋದು. ಆಮೇಲೆ ಅವ್ನ ಮನೆ ಕೊಟ್ಬಿಡೋರು ಬಿಡಮ್ಮ. ಹುಷಾರಾಗಿ ಹೋಗಿ ಬನ್ನಿ. ನೀರು ಬಂದಿರ ಆಯ್ತಲ್ಲಮ್ಮ. ಯಾಪ ನಿನ್ ಕೂಟ್ರಲ್ಲಿ 3 ಜನ ಕುತ್ಕೊಳಕದ ಬೇಡ ಹೋಗು. ಸರಿ ಕಣಪ್ಪ. ಕುತ್ಕೋವ ಹುಷಾರ ಕುತ್ಕೊ. ಬಿಗ್ಗೆ ಹಿಡ್ಕೊಂಡು ಲೇ ಕುಳ ಬಿಗ್ಗೆ ಕಣಪ್ಪ. ಮೆತ್ತು ಕೊಡ್ಸ್ಕೊಂಡು ಹೋಗು. ಹುಷಾರಕಲ್ಲ ಹುಷಾರು. ಕಾಲ ಕೈ ಕುಟ್ಕಲ್ಲ ಬೇಕಾದ್ರೆ ನಿಂತ್ಕೊಂಡು ಕೂತಿದ್ದಿ ಕಾಲ. ಅಮ್ಮ ಕುತ್ಕೊ. ಇಲ್ಲೇ ಇಟ್ಕೊಸ್ತಾ ಇಲ್ಲ ನೀನೊಂದು ಕಷ್ಟ. ನನಗೆ ಇಲ್ಲೇ ಇಟ್ಕೊಸ್ತಾ ಇಲ್ಲ. ನಾನು ಕೂಟ್ರನ್ನ ತಗೊಂಡು ಹೋಗ್ಬೇಕಾಯ್ತು. ನನ್ನ ಕೂಟ್ರು ಎತ್ಕೊಂಡು ಪಂಚರ್ ಆಗ್ಬಿಡದೆ. ಹಾಪನ್ ಕೂಟ್ರು ಕಾಲು ಇಟ್ಕೊಸಕ್ಕಿಲ್ವಲ್ಲಮ್ಮ. ನಿನ್ನ ಕುಳ್ಳ ಅನ್ನೋದು ಇನ್ನೇನು ಮಾಡಕಂದರು. ಸರಿ ಬಿಗ್ಗೆ ಹಿಡ್ಕೊ ಬರತಿ. ಸರಿ ಅಮ್ಮ. ಈ ಕೂಟ್ರಲ್ಲಿ ಬೇರೆ ಕರಿತಾ ಕೂತ್ಕೊಳ್ಳಪ್ಪ ನನ್ನ. ಉದ್ದಾರ ಅದನ ಈ ಕೂಟ್ರಲ್ಲಿ ನಾನು ಕೂತ್ಕೊಂಡ್ರೆ ಕೂತಿರೋರ್ಗೆ ಜಾಗ ಇಡ್ತಿಲ್ಲ. ಸರಿ ಬಿಡಮ್ಮ. ಗಂಡ ಎಲ್ಲಿ ಹೋಗ್ತಾ ಇದ್ದಿ? ಮುಚ್ಚು ಬಾಯಿ ಅಪ್ಸಕನ. ಯಾವಳು ನೀ ಕಲ್ಸ್ಕೊಟ್ಟವಳು? ಎಲ್ಲಾರ ಹೋಗೋಕೆ ಎಲ್ಲಿ ಗೋದಿ ಅಂತಾರ. ಬುದ್ಧಿ ಬರಕಿಲ್ಲ ಮಾತ್ರ ನಿನ್ಗೆ. ಬುದ್ಧಿ ಬೆಳಕಿಲ್ಲ ಬಿಡು ನಿನ್ಗೆ. ಅಮ್ಮ ನಂಗೆ ಏನು ಹೇಳೇ ಇಲ್ಲ. ಯಾವಾಗ್ಲೂ ಹೇಳ್ತಾನೆ ಇದ್ದಿ, ಅದೇನು ಹೇಳೇ ಇಲ್ಲ. ಅಕ್ಕೆ ನಾನು ಕೇಳ್ದೆ ಕೇಳಿರ್ ಬೈತಿದಿಲ್ಲ ಅಮ್ಮ ನಿನ್ನ. ಹೊರಗಡೆ ಊಟ ಬರ್ತೀವಿ ಹೋಗು. ನಾನು ಬರ್ತೀನಿ ಗಂಡ ಜೊತೆಗೆ. ನೀನೇನು ಮಾಡಕ್ಕೆ? ಹಾಂ ಹೋಗೋವಾಗ ಹಂಗೆಲ್ಲ ಅನ್ಬೇಡ್ದು ಕಣವ. ತದ್ದಿ ಬದ್ ಬಾಗ ನಂಗೆ ಮ್ಯಾಗಿ ಗೋಬಿ ಪಾನಿಪುರಿ ಮತ್ತೆ ಪತ್ತು ಎಲ್ಲಾನು ತಗೊಬರ್ಬೇಕು ಗಂಡ ನೀನು. ಮನೆ ಮಾಡ್ಕೋಬೇಕಲ್ಲ ಮನೆಯ ನಿಂಗೆ ತಿಂಡಿ ತಿನ್ಸಕ್ಕೆ ಸೈಡ್ ಹುಡಿತಾಗೆ. ತಿಂಡಿ ತಿಂಡಿ ಅಲ್ಲಿ ರಸ ಇಳಿಸ್ಬಿಟ್ಕೊಂಡ್ಬಿಟ್ಟವೆ ನಮ್ಮ ಮನೆವು. ರಸ ಇಳಿಸ್ಕೊಂಡ್ಬಿಟ್ಟವೆ. ಏನ್ ಮಾಡಿದ್ರು ಬಿಡಿಕಿಲ್ಲ. ಅದ್ಯಾವ್ದು ಜಾಗನೇ ಬುಡಕಿಲ್ಲ ನಾನು. ಬುಡವ ಸೈಡ ಹೋಗ್ಲಿ ತತ್ತಿನಂತೆ. ಪದ್ಧತಿ ಹೇಳತ್ಗೆ ನಿಮ್ಮ ಅನ್ನ ಮತ್ಕಂದೆ ಪಾನಿಪುರಿ ಮತ್ತೆ ಗೋಬಿ ಮ್ಯಾಗಿ ಎಲ್ಲಾನು ಗ್ಯಾಪನ್ ಬುದು ತಕೊಂಡು ತಕೊಂಡು ಬನ್ನಿ ತಿನ್ನದ ಎಲ್ಲ ತಕೊಂಡು ಬುಡು. ಚೆನ್ನಾಗಿ ತಿನ್ನದ ತಿಂದ್ರೆ ಏನು ಮಾಡೋದು? ತಗೊಬಲ್ಲ ನನ್ನ ಮಗಳಿಗೆ. ಬುಡಮ್ಮ ತಗೊಬರಕೈತದೆ. ಹುಷಾರು ಹುಷಾರು. ಅದು ಮತ್ಕಬೇಡ ಪಾನಿಪುರಿಯ ಲಕನವಲ್ಲ. ಕಷ್ಟ ಯಾವಾಗ ಸುಖ ಯಾವಾಗ ಅಂತ ತಿಳ್ಕೋಬೇಕು. ಏನು ಕಷ್ಟ ಸುಖ ತಿಳ್ಕೋಬೇಕು ಅಂದ್ರೆ ಕಾಸಿದ್ದದೋ ಇಲ್ವೋ ಕೇಳ್ಬೇಡ್ದು ನಾವು ಬೀದಿಲೆಲ್ಲವ ಅಂತ ನಿನ್ಗೆ ಎಷ್ಟು ಸಲ ಹೇಳ್ಕೊಟ್ಟಿದ್ದಾನೆ ನಿನ್ಗೆ. ನಾನೇನ್ ಮಾಡ್ದೆ? ಗೋಬಿ ಕೇಳ್ದೆ ಅತ್ತೆ. ಇನ್ನೇನ್ ಮಾಡ್ದೆ ನಾನು? ಅದ್ನೇ ಬುದ್ಧಿ ಕಲಿ ಅಂತ ಅಂತಿರೋದು. ದಿಬ್ಬುದಮ್ಮ ತುಕ್ಕಿಲ್ಲ ಎದ್ ಮಾತು ಕೇಳ್ತೀನಿ. ಸಂಜೆ ಗಂಟ ಹಂಗೇನು ದಿಬ್ಬುದಮ್ಮ ತಪ್ಪಾಯ್ತು. ಇನ್ನಂತೇನು ಕೇಳಕ್ಕಿಲ್ಲ. ನಾನು ತುಮ್ನಿತ್ತೀನಿ ತಂದ್ಕೊತ್ತಿ ತಿಂತೀನಿ ಇಲ್ಲಂದಿಲ್ಲ. ಯಾರು ಹೊಡೆದಾಡೋರು? ಇವ ಭಗವಂತ. ನಮಸ್ಕಾರ ಸಾ. ನಮಸ್ಕಾರ. ಏನಾಗಬೇಕಿತ್ತು? ರೇಸಾ ನನ್ನ ತಂಗಿ ಇವಳು. ಸರಿ ಬನ್ನಿ ಹತ್ರ ಬನ್ನಿ. ಏನು ಹೇಳಿ? ರೇಸಾ ಇವಳು ನನ್ನ ತಂಗಿ. ನನ್ನ ತಂಗಿ ಸಾ ಇವಳನ್ನ ಭಾರಿ ಸಾಕಿದೋ ಎಲ್ಲರೂ ಪ್ರೀತಿಯಿಂದ ಅಂತಿದ್ರಲ್ಲಿ ನಮ್ಮ ಪಕ್ಕದವನು ಇವಳಿಗೆ ನಂಬಿಸಿ ಕರ್ಕೊಂಡು ಹೋಗ್ಬಿಟ್ಟ ಸಾ. ನೋಡ್ರಿ ಅದು ಮಾತ್ರ ನೀವು ಹೇಳಕ್ಕೆ ಹೋಗಬೇಡಿ. ಸುಮ್ಮನೆ ಅವ್ರು ಬಂದೇನು ಕರ್ಕೊಂಡು ಹೋಗಲ್ಲ. ಅದರಲ್ಲಿ ನಿಮ್ಮ ತಂಗಿದು ತಪ್ಪಿರ್ತದೆ. ನಿಜ ಸಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ತಂಗಿದು ತಪ್ಪದೆ ಅಂದ್ರೂ ಕರ್ಕೊಂಡು ಹೋಗಿ ತಕ್ಕಾಗೆ ಬಾಳಾಟ ಮಾಡಿಸ್ಕೋಬೇಕಲ್ವ ಸಾ. ಹೊಡೆದು ಬಡ್ದು ಮನೆಯಿಂದ ಈಚೆ ನಿಲ್ಲಿಸಿ ತೊಂದರೆ ಕೊಟ್ಟು ಕಳಿಸೋನೆ ಸಾ. ಏನಮ್ಮ ಹೇಳ್ತಿರೋದಿಲ್ಲ ನಿಜವಾ? ಹ್ಞೂ ಸಾ ಹೇಳೋದಿಲ್ಲ ಅಣ್ಣ ನಿಜ. ಏನು ಬುದ್ಧಿ ಇತ್ತಿಲ್ವ ನಿನ್ನ? ಬುದ್ಧಿ ನಿಜ ಅಂತ ಇದೆಯಲ್ಲ. ಅವನೇನು ಹೆಂಗೆ ಅಂತ ಯೋಚನೆ ಮಾಡಬೇಕು ತಾನೆ. ಸುಮ್ಮನೆ ಅಪ್ಪ ಅಮ್ಮನ ಬಿಟ್ಟು ಹೊಂಟೋಗ್ಬಿಡೋದಾ? ತಪ್ಪಾಯ್ತು ಸರ್, ತಪ್ಪು ಮಾಡ್ಕೊಬಿಟ್ಟೆ. ಈಗಲ್ಲ ತಪ್ಪಾಯ್ತು ಅಂತ ಅನುಭವಿಸೋದು ಮೊದಲೇ ಇರಬೇಕು ನಿಮಗೆ. ಎಲ್ಲಿ ಅವನು ಏನು ಕೆಲಸ ಮಾಡ್ತಾನೆ? ಸರಿ ಏನು ಕೆಲಸ ಮಾಡಕ್ಕಿಲ್ಲ. ಏನ ಹಂಗಂದ್ರೆ ಜೀವನ ದೇಶ ಹೊಡೆಯೋದು ಬಡಿಯೋದು ಹಂಗೆಲ್ಲ ಮಾಡೋದು. ಸರಿ ಅವನ ಹೆಸರೇನು? ನವೀನ ಅಂತ. ಎಷ್ಟು ಜನ ಅವರು? ಗಂಡು ಒಂದು ಗಂಡು. ಮತ್ತೆ ಇದ್ದಾರಾ? ಅವರೇ ಸಾ. ಹೋಗೋದು ಓದಿಲ್ಲ ಬಾಳ್ಕೊಂಡು ಹೋಗಿ ನಿನ್ಗೇನು ರೋಗ? ಹಾಂ ನಿನ್ಗೇನಮ್ಮ ರೋಗ? ನಿನಗೆ ಹೋದ್ಮೇಲೆ ಹೋಗಿ ಬಾಳ್ಬೇಕು ಕಷ್ಟ ಸುಖ. ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಈಗೇನಮ್ಮ ನೀನು ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ನೀನು. ಈಗ ಅತ್ತಾಗುವಿಲ್ಲ ಇತ್ತಾಗುವಿಲ್ಲ ಅಂತ
ಮಾನ ಮರ್ದಿ ಕಳ್ಕೊಳ್ಳೋದಲ್ದಾನೆ ಅಪ್ಪನ ಮನೆಯವರು ಸಾಗಿ ಸಲ್ವಿ ನಿಮ್ಮ ಜೊತೆ ಬೇರೆ ಹೊಡೆದಾಡ್ ಸಾಯ್ಬೇಕು. ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಅಣ್ಣ ಮಾತಾಡು. ಅದೇ ಸಾ ಅಲ್ಲಿ ಬಾಲ್ಟ ಮಾಡಕ್ಕಿಲ್ಲ ನಾನು, ನಂಗೆ ಡೈವರ್ಸ್ ಕೊಡಿಸ್ಬಿಡಿ ಅಂತ ಕೇಳ್ತಾವಳೆ. ಇಲ್ಲ ನಿನ್ನ ಇಷ್ಟನೋ ಇಲ್ಲ ನಿನ್ನ ತಂಗಿ ಇಷ್ಟನೋ? ಚೇಚೆ ಅದಕ್ಕೆ ಹಂಗಂತೀರಿ? ಅವಳೇ ಹೇಳಿದ್ದು ಸಾ, ಎಲ್ಲೋ ನನಗೆಲ್ಲ ಇಷ್ಟ ಇಲ್ಲ, ನನ್ನ ತಂಗಿಗೆ ಮದುವೆ ಆಗ್ಬಿಟ್ಟು ಹೋದ್ಲು, ಡಿವೋರ್ಸ್ ಕೊಟ್ಬಿಟ್ಟು ಯಾರಿಗಾರೆ ಮದುವೆ ಮಾಡೋದನ್ನ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ನಮ್ಮ ಅಣ್ಣಂದು ಏನು ಪ್ಲಾನ್ ಇಲ್ಲ ಸರ್, ನಾನು ಇರಕ್ಕಿಲ್ಲ ಸರ್. ತುಂಬ ಒಡೆಯೋದು ಬಡಿಯೋದು ಎಲ್ಲಾನು ಮಾಡ್ತಾನೆ ಸರ್, ನಾನು ಇರಕ್ಕಿಲ್ಲ. ಇಷ್ಟ ಬಂದಾಗ ಹೋಗೋದು, ಇಷ್ಟ ಬಂದಾಗ ಇರ್ತೀನಿ ಅನ್ನೋದು, ಇದೆಲ್ಲ ಹುಚ್ಚ ನಿಮಗೆ? ಹೆಣ್ಮಕ್ಳು ಹುಚ್ಚಿಟ್ಕೊಂಡಿದ್ದ ನಿಮಗೆ? ಹಾಂ, ಇನ್ನೊಂದೆರಡು ಸಲ ಹೋಗಿ ನೋಡೋಕ್ಕಾಯ್ತದೆ. ಇಲ್ಲ ಸರ್, ನಾನು ಒಯ್ಕಿಲ್ಲ ಸರ್, ಹೊಡಿತಾನೆ. ಯಾಕಮ್ಮ ಹೊಡಿತಾನೆ? ನಾನು ಹೋಗಿ ಮಾತಾಡ್ತೀನಿ ಕರ್ಸ್ಬಿಟ್ಟು, ಆಯ್ತಾ? ಕರ್ಸ್ಬಿಟ್ಟು ಮಾತಾಡ್ತೀನಿ. ಡಿವೋರ್ಸು ಅಂದರೆ ನೀವು ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ, ಸರಿನಾ? ಸ್ವಲ್ಪ ದಿನ ನೋಡು, ನಿಂದು ಒಂದು ಏನೋ ತಪ್ಪು ಮಾಡ್ಕೊಂಡಿದ್ದಿ, ಸಂಸಾರ ಸರಿ ಆಗಲಿ, ಆಮೇಲೆ ಬೇಕಾದ್ರೆ ನಾನು ಹಂಗೆ ಆಡಿದ್ರೆ ಏನಾದರೂ ಮಾಡೋಕ್ಕಾಯ್ತದೆ. ಇಲ್ಲ ಇಲ್ಲ ಸರ್, ಇಲ್ಲ ನಾನು ಒಯ್ಕಿಲ್ಲ ಸರ್, ನಾನು ಏನು ಮಾಡಿದ್ರು ಒಯ್ಕಿಲ್ಲ. ಹೋಗಿದ್ರೆ ಪುಟ್ಟ ಕೊಡು, ನಿನ್ನ ಪಾಡಿಗೆ ನೀನು ಇರೋ, ಅವ್ನ ಪಾಡಿಗೆ ಅವ್ನಿರಲಿ. ಯಾವ ಥರ ಸರಿ ಅದಾಗ ಹೋದ್ರಾಯ್ತು, ಅದಕ್ಕೆ ಡಿವೋರ್ಸು ಅದೇ ಚಿನ್ನಗಿನ ಹೋಗೋದಕ್ಕೆ ಚಿನ್ನಗಿನ ಎತ್ಕೊಂಡೋಗಿದ್ಲಿ ಇವಳು. ಓ, ಚಿನ್ನನೆಲ್ಲ ಎತ್ಕೊಂಡೋಗಿದ್ಲಾ? ನೋಡ್ರಿ, ನಿಮ್ಮ ತಂಗಿ ನಿಮ್ಮನೇಲಿ ಚಿನ್ನನೆಲ್ಲ ಎತ್ಕೊಂಡು ಹೋಗೋಳೆ ಅಂದರೆ ಅಲ್ಲಿ ಹೆಂಗಿರ್ತಾಳೆ ಏನು ಅನ್ನೋದು ನೀವು ಸ್ವಲ್ಪ ಯೋಚನೆ ಮಾಡಬೇಕು ಕಣ್ರಿ. ಏನು ಮಾಡಿರಿ ಓದ್ಲು, ಈಗ ಬಂದು ಮನೇಲಿ ಕಣ್ಣೀರು ಹಾಕೊಂಡು ಕುಂತವಳೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ. ಅದಕ್ಕೆ ಏನಾದರೂ ಮಾಡೋದಾ, ಇಲ್ಲ ಕರ್ಸಿ ಕಳ್ಸೋದ್ರೆ ಹೋಗಲ್ಲ ಅಂತಾಳೆ. ಬಲವಂತಿಂದ ಕಳ್ಸೋದು ಬೇಡ ಅದಕ್ಕೆ ಆ ಚಿನ್ನನಾದರೂ ಕೊಡ್ಸಿದ್ರೆ ಅವಳು ಜೀವನಕಾರಿ ಆಯ್ತದೆ ಅಲ್ವಾ ಸರಿ ಅಡ್ರೆಸ್ ಕೊಟ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಬರ್ಬಿಟ್ಟು ಹೋಗಿ, ಬಂದ್ಬಿಟ್ಟು ನಾವು ವಿಚಾರಿಸ್ತೀವಿ. ಕರೆದಾಗ ಆಗಾಗ ಬರಬೇಕಾಯ್ತದೆ ನೀವು, ಸರಿಯಾ? ಆಮೇಲೆ ಇದೆಲ್ಲ ಹೇಳಿದ್ದೆಲ್ಲ ಸುಳ್ಳು ಅಂತ ಏನೋ ಗೊತ್ತಾಗ್ಬಿಟ್ರೆ ಮಾತ್ರ ನಿಮ್ಮಿಬ್ಬರನ್ನು ಬಿಟ್ಕಿಟ್ಕೊಡಕ್ಕಿಲ್ಲ, ಒದ್ದು ಲಾಕಪೊಳಿಗೆ ಹಾಕ್ಬಿಡ್ತೀನಿ ನಿಮ್ಮಿಬ್ಬರನ್ನೂ. ಇಲ್ಲ ಇಲ್ಲ, ಯಾಕೆ ನಾವು ಸುಳ್ಳು ಹೇಳುವ? ಎಲ್ಲ ಹಿಂಗೆ ಬರೋದು. ಸತ್ಯ ಹರಿಚಂದ್ರ ಅನ್ಕೊಂಡೆ ಬರ್ತಾರೆ, ಅವ್ರು ಮಾಡೋ ಕೆಲಸಗಳು ಕಚಟ ಕೆಲಸಗಳು. ಅವು ಎಲ್ಲರೂ ಅನ್ನಂಗೆ ನಮ್ಮನ್ನು ಬಿಡಿ ಸರ್, ರಂಗಲ್ದಾನೆ ಇನ್ನೆಂಗೆ ಎಲ್ಲ ಒಂದೇ ಕತೆ. ಹೋಗೋದೇನೋ ಹೇಳ್ಬಿಟ್ಟು ಕಂಪ್ಲೇಂಟ್ ಬರ್ಬಿಟ್ಟು ಹೋಗು, ನಾನು ವಿಚಾರಿಸ್ತೀನಿ. ಸರ್ ಯಾವಾಗಲೂ ಬರಲಿ ಸರ್, ಫೋನ್ ನಂಬರ್ ಕೊಟ್ಟು ಹೋಗಯ್ಯ ನೀನು, ನಾನು ಫೋನ್ ಮಾಡ್ತೀನಿ. ಸರಿ ಸರ್ ಬರ್ತೀವಿ ಸರ್. ಮತ್ತೆ ಸರಿ ಕಂಪ್ಲೇಂಟ್ ಬರ್ಕೊಟ್ಟು ಫೋನ್ ನಂಬರ್ ಕರೆಕ್ಟಾಗಿ ಹಾಕ್ಬಿಟ್ಟು ಹೋಗಿ, ಫೋನ್ ಅಡ್ರೆಸ್ಸು ಅವ್ನ ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು ಹೋಗಿ. ಸರಿ ಸರ್, ಅಪರತಿ ಬಿಡ್ತವೆ ಎಲ್ಲನೂ ಮಾಡ್ಕೊಳ್ಬೇಕು. ಯಾವ ಪೊಲೀಸು ಇಲ್ಲ, ಯಾರೂ ಇಲ್ಲ. ಆಮೇಲೆ ಜೀವನ ಅದ್ಗೆಸ್ಕೊಂಡು ಬಂದ್ಬಿಡ್ತವೆ ಹಾಳಾದವು. ಎತ್ತೋ ಪಾಪ ಮರೀತಿ ಕೊಡಲ್ಲ, ಅವು ಬದುಕ್ತಾವ, ಅವು ತಲೆ ತಿಂತಾವ ನಮ್ಮ. ಅಣ್ಣ ಪ್ರತಿ ನನ್ನಿಂದಾಗಿ ನಿನ್ಗೆ ಎಷ್ಟು ಬೇಜಾರಲ್ವಾ ಈಗ? ನಿನ್ನಿಂದಾಗ ಬೇಜಾರಂದ್ರೆ ಏನು ಮಾಡಿ? ಮೊದ್ಲಿರ್ಬೇಕಾಗಿತ್ತು ನಿನಗೆ ಬುದ್ಧಿ ಇಲ್ಲ. ಏನು ಮಾಡಂಗಿದ್ದದು? ನಮ್ಮ ಮನೆ ಬರತ್ತ ನೀವೆಲ್ಲವ, ಇನ್ನೂ ಏನೇನು ಕಾದಿದ್ದು ನಮಗೆ? ಜೀವನ ಏನಾರ ಆಗೋಗ್ಲಿ ಅಂತ ಬಿಟ್ಟಾಕ್ಬಿಟ್ರೆ ಆದದ ಕಣ್ಣು ಮುಂದೆ ಇವೆಲ್ಲ ನೋಡ್ಕೊಂಡು. ಸರಿ ಅಳ್ಬೇಡ, ಕುಟ್ರ ಮೇಲೆ ಕುತ್ಕೊ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ಲೈವ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.